ಮೊದಲ ಹೆಜ್ಜೆಯೇ ಅರ್ಧ ಯುದ್ಧ ಆದಂತೆ. ಇದನ್ನು ಸಾಬೀತು ಮಾಡಿದ್ದು ರೋಲ್ಸ್ ರಾಯ್ಸ್. ರೋಲ್ಸ್ ರಾಯ್ಸ್ ಲಕ್ಸುರಿಯಸ್ ಕಾರ್ಗಳನ್ನ ತಯಾರು ಮಾಡುತ್ತೆ. ಅತ್ಯಂತ ಶ್ರೀಮಂತರೂ ಕೂಡ ಈ ಕಾರ್ನ ಮಾಲೀಕರಾಗಬೇಕು ಅಂತ ಕನಸು ಕಾಣ್ತಾರೆ. ಆದ್ರೆ ಆಶ್ಚರ್ಯ ಅಂದ್ರೆ ಈ ಐಷಾರಾಮಿ ರೋಲ್ಸ್ ರಾಯ್ಸ್ ಶುರು ಮಾಡಿದ್ದು ಒಬ್ಬ ಸಾಮಾನ್ಯ ಬಡತನದಿಂದ ಬಂದ ಬಾಲಕ. 1863 ಹೆನ್ರಿ ರಾಯ್ಸ್ ಇಂಗ್ಲೆಂಡಿನ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ್ದು. ಅವರ ತಂದೆ ತಾಯಿಗೆ ರಾಯ್ಸ್ ಒಬ್ಬನೇ ಮಗ. 4 ವರ್ಷದವನಿದ್ದಾಗ ಅವನ ತಂದೆ ಬಿಸ್ನೆಸ್ ಮುಚ್ಚಿ ಹೋಗ್ಬಿಡತ್ತೆ. ಪೂರ್ತಿ ಫ್ಯಾಮಿಲಿಗೆ ಬೇರೆ ಇನ್ಕಮ್ ಅಂತ ಏನೂ ಇರಲ್ಲ. ರಾಯ್ಸ್ 9ನೇ ವಯಸ್ಸಿನವನಿದ್ದಾಗ ತಂದೆ ತೀರ್ಕೊಂತಾರೆ. ಇದರಿಂದ ರಾಯ್ಸ್ನ ತಾಯಿ ಮನೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ರಾಯ್ಸ್ ನ್ಯೂಸ್ ಪೇಪರ್ನ ಮಾರಕ್ ಸ್ಟಾರ್ಟ್ ಮಾಡ್ತಾನೆ. ಮನೆಯಲ್ಲಿ ಎಲ್ಲಿ ನೋಡಿದ್ರು ಬಡತನ. ಹೋಗ್ತಾ ಹೋಗ್ತಾ ಸಿಚುಯೇಷನ್ ಟಫ್ ಆಗ್ತಾ ಹೋಗುತ್ತೆ. ಆದ್ರೆ ರಾಯ್ಸ್ 14ನೇ ವಯಸ್ಸಿನಲ್ಲಿದ್ದಾಗ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ರಾಯ್ಸ್ನ ಚಿಕ್ಕಮ್ಮ ಇವನಲ್ಲಿರೋ ಪೊಟೆನ್ಷಿಯಲ್ ನೋಡಿ ದ ಗ್ರೇಟ್ ನಾರ್ತನ್ ರೈಲ್ವೆ ಕಂಪನಿಗೆ ಅಪ್ರೆಂಟಿಸ್ ಅಥವಾ ಟ್ರೈನಿ ಆಗಿ ಜಾಯಿನ್ ಮಾಡಿಸ್ತಾರೆ. ನೆಕ್ಸ್ಟ್ 3 ವರ್ಷ ರಾಯ್ಸ್ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡ್ತಾನೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ ಕಾರ್ಪೆಂಟ್ರಿ, ಮ್ಯಾಥ್ಸ್ ಅಂಡ್ ತುಂಬಾ ಇಂಪಾರ್ಟೆಂಟ್ ಆದ ಎಲೆಕ್ಟ್ರಾನಿಕ್ಸ್ನ ಕಲ್ಕೋತಾನೆ. 17ನೇ ವಯಸ್ಸಿಗೆ ರಾಯ್ಸ್ ಒಬ್ಬ ಕೇಪಬಲ್ ಮೆಕ್ಯಾನಿಕ್ ಆಗ್ತಾನೆ. ಇಷ್ಟೆಲ್ಲ ಆದ್ಮೇಲೆ ಮ್ಯಾಂಚೆಸ್ಟರ್ ಊರಲ್ಲಿ ರಾಯ್ಸ್ ಅವನತ್ರ ಇರೋ 20 ಪೌಂಡ್ಸ್ ಸೇವಿಂಗ್ಸ್ ಇಂದ ಒಂದು ಸಣ್ಣ ಆಫೀಸ್ ಸ್ಪೇಸ್ ಅನ್ನ ತೆಗಿತಾನೆ. ಇದರ ಹೆಸರು FH ರಾಯ್ಸ್ ಅಂಡ್ ಕಂಪನಿ. ರಾಯ್ಸ್ ಕಂಪನಿಗೋಸ್ಕರ ತುಂಬಾನೇ ಕಷ್ಟಪಟ್ಟು ಮೆಷಿನ್ಗಳ ರಿಪೇರಿ, ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಮುಂತಾದ ಕೆಲಸನ ಕಲಿತಾನೆ. ಹೀಗೆ ಸ್ವಲ್ಪ ವರ್ಷ ರಾಯ್ಸ್ ಕೆಲಸ ಕಲಿತಾನೆ. ಅದಾದ್ಮೇಲೆ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್, ಲೈಟಿಂಗ್ಸ್ಗಳ ಬೆಲೆ ಇರೋದು ರಾಯ್ಸ್ನ ಗಮನಕ್ಕೆ ಬರುತ್ತೆ. ಸೊ ಆರ್ಕ್ ಲ್ಯಾಂಪ್ಸ್, ಬಲ್ಬ್ ಹೋಲ್ಡರ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದರಿಂದ ಕಂಪನಿ ರೆವಿನ್ಯೂ 20,000 ಪೌಂಡ್ಸ್ ದಾಟತ್ತೆ. ಎಲ್ಲ ಚೆನ್ನಾಗಿ ನಡೀತಿರುವಾಗ ಇಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. 1901 ಜರ್ಮನ್ ಮತ್ತು ಅಮೆರಿಕನ್ ಕಂಪನಿಗಳು ಬ್ರಿಟಿಷ್ ಮಾರ್ಕೆಟ್ಗೆ ಎಂಟ್ರಿ ಮಾಡ್ತಾರೆ. ಕಾಂಪಿಟೇಷನ್ ಜಾಸ್ತಿ ಆಗಿದ್ರಿಂದ ರಾಯ್ಸ್ ಕಂಪನಿ ಸ್ಲೋ ಆಗಿ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ರಾಯ್ಸ್ ಹತ್ರ ಒಂದು ಫ್ರೆಂಚ್ ಮೇಡ್ ಚಿಕ್ಕ ಕಾರ್ ಇರುತ್ತೆ, ಡಿಕೋವಿಲ್ ಅಂತ. ಈ ಕಾರ್ ಫುಲ್ ಸೌಂಡ್, ಬ್ರೇಕ್ ಸರಿ ವರ್ಕ್ ಆಗ್ತಿರಲ್ಲ, ಓವರ್ ಹೀಟ್ ಆಗ್ತಾ ಇರುತ್ತೆ. ಇದೆಲ್ಲ ನೋಡಿ ರಾಯ್ಸ್ ಸಣ್ಣ ಮಾಡಿಫಿಕೇಶನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಮಾಡ್ತಾ ಮಾಡ್ತಾ ಒರಿಜಿನಲ್ ಡಿಕೋವಿಲ್ಕಿನ ಸುಪೀರಿಯರ್ ಕಾರ್ನೇ ತಯಾರಿಸ್ಬಿಡ್ತಾನೆ. ಇದರಿಂದ ಸಿಕ್ಕ ಕಾನ್ಫಿಡೆನ್ಸ್ ರಾಯ್ಸ್ನ ಎಲ್ಲೋ ಕರ್ಕೊಂಡು ಹೋಗುತ್ತೆ. ಇದೇ ಕಾನ್ಫಿಡೆನ್ಸ್ ಇಂದ ರಾಯ್ಸ್ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನೇ ತೆಗಿತಾನೆ. ರಾಯ್ಸ್ನ 10 ಹಾರ್ಸ್ ಪವರ್ 2 ಸಿಲಿಂಡರ್ ಕಾರ್ ರೆಡಿ ಆಗುತ್ತೆ. 1 ಏಪ್ರಿಲ್ 1904 ಈ 2 ಕಾರ್ಸ್ಗಳನ್ನ ಆನ್ ರೋಡ್ ಟೆಸ್ಟ್ ಆಗುತ್ತೆ. ಇದೆರಡು ವರ್ಲ್ಡ್ ಕ್ಲಾಸ್ ಕಾರ್ಗಳಾದ್ರೂ ಮಾರ್ಕೆಟ್ಗೆ ತರೋ ಶಕ್ತಿ ರಾಯ್ಸ್ಗೆ ಇರಲಿಲ್ಲ. ಆಗ್ಲೇನೆ ಸೆಕೆಂಡ್ ಹೀರೋ ಆಫ್ ದ ಸ್ಟೋರಿ ಬರೋದು ಚಾರ್ಲ್ಸ್ ರಾಲ್ಸ್. ರಾಯ್ಸ್ ಒಂದು ಎಕ್ಸಿಬಿಷನ್ ಅಲ್ಲಿ ಕಾರ್ಸ್ಗಳನ್ನ ಶೋಕೇಸ್ ಮಾಡುವಾಗ ಚಾರ್ಲ್ಸ್ ರೋಲ್ಸ್ ಇದನ್ನ ಗಮನಿಸ್ತಾನೆ. ಚಾರ್ಲ್ಸ್ ರೋಲ್ಸ್ ಒಬ್ಬ ಮೋಟರಿಸ್ಟ್ ಹಾಗೆ ಸಕ್ಸಸ್ಫುಲ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ ಮಾಲೀಕ. ಇವನ್ಗೆ ಲಕ್ಸುರಿ ಕಾರ್ ಪ್ರೊಡ್ಯೂಸ್ ಮಾಡೋರೇ ಬೇಕಾಗಿತ್ತು. ಚಾರ್ಲ್ಸ್ ರಾಯ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಾರ್ಗಳನ್ನ ನೋಡಿ ಇಂಪ್ರೆಸ್ ಆಗಿ ಸಾಕಷ್ಟು ಟೆಸ್ಟಿಂಗ್ ಅಂಡ್ ಡಿಸ್ಕಷನ್ಗಳ ನಂತರ ಇಬ್ಬರು ಜಾಯಿಂಟ್ ವೆಂಚರ್ನ ಡೀಲ್ ಮಾಡ್ತಾರೆ. ಆಗ ಹುಟ್ಟಿದ್ದೆ ವರ್ಲ್ಡ್ ಫೇಮಸ್ ರೋಲ್ಸ್ ರಾಯ್ಸ್ ಕಂಪನಿ. ಒಂದೊಂದಾಗಿ ಲಕ್ಸುರಿ ಕಾರ್ಸ್ ಮಾರ್ಕೆಟ್ಗೆ ಬರ್ತಾ ಹೋಗುತ್ತೆ. ರೋಲ್ಸ್ ರಾಯ್ಸ್ ಇವತ್ತಿಗೂ ಕೂಡ ಒಂದು ಬಿಗ್ಗೆಸ್ಟ್ ಕಂಪನಿ ಇನ್ ದ ವರ್ಲ್ಡ್.